ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಾಯ್ಸೆಲ್ಲ ಸ್ವಲ್ಪ ಡಲ್ ಆಗಿದೆ, ಶೀತ ಕೆಮ್ಮು ಆ ಥರ ಆಗಿದೆ, ಹಾಗಾಗಿ ವಾಯ್ಸ್ ಫುಲ್ಲು ಡಲ್ ಆಗಿದೆ. ನನ್ನ ಮಗ ಬಂದುಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ, ಅವನಿಗೆ ಕರ್ಕೊಂಬರಕ್ಕೆ ಹೋಗಬೇಕು. ಟೈಮ್ ಆಗಲೇ 2 ಗಂಟೆ ಆಯಿತು. ಅವನು ಅಲ್ಲೇ ಇದ್ದಾನೆ, ಕರ್ಕೊಂಬರ್ಬೇಕು. ಕರ್ಕೊಂಬಂದು ನಾನು ಸ್ವಲ್ಪ ಹೊತ್ತಿದ್ದು ಅವನಿಗೆ ಕರ್ಕೊಂಬರ್ತೀನಿ. ನನ್ನ ಮಗನ ಕರ್ಕೊಂಡು ಬರೋಕ್ಕೆ ಹೋದೆ ನಾನು ನನ್ನ ಫ್ರೆಂಡ್ ಮನೆಗೆ. ಅವರು ಫಸ್ಟಿಗೆ ಇಲ್ಲೇ ಪಕ್ಕದಲ್ಲೇ ಇದ್ದರು, ಇವಾಗ ಮನೆ ಚೇಂಜ್ ಮಾಡಿದ್ದಾರೆ, ಹಾಗಾಗಿ ಸ್ವಲ್ಪ ದೂರ ಹೋಗಬೇಕು, ವಾಕೇಬಲ್ ಡಿಸ್ಟೆನ್ಸೇ. ಅವನಿಗೆ ಕರ್ಕೊಂಬಂದು ನಾನು ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಅವನಿಗೆ ಕರ್ಕೊಂಬಂದು ಮಲಗಿಸಿ ನಾನು ವಾಷಿಂಗ್ ಮಿಷಿನಿಗೆ ಹೋಗ್ತಾನೆ ಬಟ್ಟೆ ಅಂದರೆ ಬೆಡ್ ಸ್ಪ್ರೆಡ್ ಹಾಕಿ ಹೋಗಿದ್ದೆ. ಅಲ್ಲಿಂದ ಬಂದು ಒಣಗಿಸ್ತಾ ಇದ್ದೀನಿ. ಸ್ವಲ್ಪ ಮೋಡ ಥರ ಎಲ್ಲ ಆಗಿತ್ತು, ಒಂಚೂರು ಬಿಸಿಲು ಇದೆಯಲ್ಲ ಎಷ್ಟೋ ಆರ್ಕೊಳುತ್ತೆ ಅಂತ ನಾನು ಬೆಡ್ ಸ್ಪ್ರೆಡ್ನ ಹಾಕ್ತಾಯಿದ್ದೀನಿ. ನನ್ನ ಮಗ ಅಲ್ಲಿ ಆಟಾಡ್ತಾ ಇದ್ದ. ಅವ್ರ ಮನೆಗೆ ಹೋದರೆ ಏನೂ ಇಲ್ಲ, ಅವಳು ಒಳಗಡೆ ಕೂಡ ಹಾಕ್ಕೊಂಡು ಬಾಗಿಲು ಹಾಕ್ಕೊಂತಾಳೆ, ಹೊರಗಡೆ ಹೋಗೋದು ಆ ಥರ ಎಲ್ಲ ಮಾಡಲ್ಲ. ನಾನು ಅಲ್ಲಿದ್ದ ಬಂದು ಬೆಡ್ ಸ್ಪ್ರೆಡ್ಡೆಲ್ಲ ಒಣಗಿಸಿ ಸೌತೆಕಾಯಿ ಸಾಂಬಾರು ಮಾಡೋಣ ಸಂಜೆಗೆ. ಇನ್ನೇನು ಸಾಂಬಾರು ಇವಾಗ ಮಾಡಿಟ್ಬಿಟ್ರೆ ಸರಿಯಾಗುತ್ತೆ ಅಂತ ನಾನು ಎಲ್ಲ ಸಾಂಬಾರಿಗೆಲ್ಲ ಜೋಡಿಸಿಟ್ಟಿದ್ದೆ. 1-2 ಈರುಳ್ಳಿ, ಸೌತೆಕಾಯಿ, ನಮ್ಮ ಕಡೆ ಸೌತೆಕಾಯಿ ಬಣ್ಣದ ಸೌತೆಕಾಯಿ ಅಂತಾರೆ, ಕೆಲವು ಕಡೆ ಸಾಂಬಾರು ಸೌತೆಕಾಯಿ ಅಂತಾರೆ. ಸಾಂಬಾರು ಸೌತೆಕಾಯಿಗೆ ಸ್ವಲ್ಪ ತೊಗರಿಬೇಳೆ ಜಾಸ್ತಿ, ತೊಗರಿಬೇಳೆ ಒಂದೇ ಹಾಕೋದು, ತೊಗರಿಬೇಳೆ ಜಾಸ್ತಿ ಹಾಕಿ ಸ್ವಲ್ಪ ಸಾಂಬಾರು ಚೆನ್ನಾಗಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಒಂದು ಕಡೆ ಬೇಳೆ ನಾನು ಫಸ್ಟಿಗೆ ಬೇಯಿಸಿಟ್ಕೊಂಡಿದ್ದೆ, ಸೌತೆಕಾಯಿ ಜೊತೆ ಬೇಯಿಸಿರಲಿಲ್ಲ. ಸೌತೆಕಾಯಿ ಎಲ್ಲ ಕಟ್ ಮಾಡಿ ಬೇಯಿಸೋಕ್ಕಿಟ್ಟಿದ್ದೆ. ಒಂದು ಕಡೆ ಬೇಳೆನೂ ಫಸ್ಟಿಗೆ ಬೇಯಿಸಿ ನಾನು ಸಪ್ರೇಟ್ ತೆಗ್ದಿಟ್ಕೊತೀನಿ. ಅದಕ್ಕೆ ಒಂದು ಸಣ್ಣದು 1-2 ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸ್ವಲ್ಪ ನಿಮ್ಮ 2 ಸ್ಪೂನಷ್ಟು ಖಾರದ ಪುಡಿ, 2 ಸ್ಪೂನಷ್ಟು ಖಾರದ ಪುಡಿ, ಮನೆಯಲ್ಲೇ ಮಾಡಿರೋ ಅಂಥ ಖಾರದ ಪುಡಿ. ನಾನು ಯಾವುದೇ ತರಹ ಅಂಗಡಿಯಿಂದ ತರಲ್ಲ, ನಾನು ಖಾರದ ಪುಡಿನ ಮನೆಯಲ್ಲೇ ಮಾಡಿಸ್ಕೊಳ್ತೀನಿ. ಅಂಗಡಿದು ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ನೀರು ಮತ್ತು ಅರಿಶಿನ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ನಾರ್ಮಲ್ ನಾವೇನು ತರಕಾರಿ ಸಾರು ಮಾಡ್ತೀವಿ ಅದೇ ಥರ. ಕೆಲವು ಕಡೆ ಹುಳಿ ಜಾಸ್ತಿ ಹಾಕ್ತಾರೆ ಮತ್ತು ಬೆಲ್ಲ, ನಮ್ಮ ಮಲ್ನಾಡು ಸೈಡೆಲ್ಲ ಬೆಲ್ಲ ಹಾಕ್ತಾರೆ. ನಮ್ಮ ಅತ್ತೆರೆಲ್ಲ ಸ್ವಲ್ಪ ಬೆಲ್ಲ ಸೇರ್ಸೋದು ಜಾಸ್ತಿ ಈ ಸಾಂಬಾರಿಗೆ. ನಾನು ಬೆಲ್ಲಗಿಲ್ಲ ಆ ಥರ ಎಲ್ಲ ಹಾಕಲ್ಲ. ಇವಾಗ ಬೇಳೆ ಮತ್ತು ಸೌತೆಕಾಯಿ ಬೇಯಿಸಿಟ್ಕೊಂಡಿದ್ನಲ್ವ, ಆ ಬೇಳೆ ಮತ್ತು ಸೌತೆಕಾಯಿನೂ 2 ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ಸಾಂಬಾರಿಗೆ ಟೇಸ್ಟ್ ಬರುತ್ತೆ ಒಗ್ಗರಣೆ ಟೈಮಲ್ಲಿ ಅಂತ ನಾನು ಜೀರಿಗೆನ ಹಾಕ್ತೀನಿ. ಕೆಲವೊಬ್ಬರು ಜೀರಿಗೆ ಹಾಕ್ತಾರೆ, ಕೆಲವರು ಜೀರಿಗೆ ಹಾಕಲ್ಲ. ಈ ಸಾಂಬಾರಿಗೆ ಕೆಲವು ಕಡೆ ಬಣ್ಣದ ಸೌತೆಕಾಯಿ ಅಂತಾರೆ, ಕೆಲವೊಬ್ಬರು ಸೌತೆಕಾಯಿ ಅಂತಾರೆ. ನಾವೆಲ್ಲ ಸಾಂಬಾರು ಸೌತೆ ಅಂತೀವಿ ನಮ್ಮ ಕಡೆ ಎಲ್ಲ. ಯಾರ್ಯಾರು ಯಾವ ಥರ ಹೆಸರು ಕರೀತಾರೆ ಅಂತ ಕಮೆಂಟ್ ಮಾಡಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ನಾನು ಫಸ್ಟಿಗೆ ಮಸಾಲೆನ ಹಾಕಲ್ಲ. ನಾನು ಯಾವುದೇ ತರಕಾರಿ ಸಾಂಬಾರು ಮಾಡಿರಲಿ ನಾನು ಮಾಡುವಾಗಲೂ ಅಷ್ಟೇ, ಯಾವಾಗಿಂದನೂ ಅಷ್ಟೇ ನಾನು ತರಕಾರಿ ಸಾರಿಗೆ ಫಸ್ಟ್ ಮಸಾಲೆ ಹಾಕಲ್ಲ. ಈ ಥರ ಏನು ತರಕಾರಿ ಬೇಯಿಸ್ಕೊಂಡಿರ್ತೀವಿ ನಾವು, ಆ ತರಕಾರಿ ಮತ್ತು ಬೇಳೆನ ನಾನು ಫಸ್ಟ್ ಹಾಕಿ ಒಗ್ಗರಣೆ ಮಾಡಿ ಆಮೇಲೆ ಮಸಾಲೆನ ಹಾಕ್ತೀನಿ. ಇದಕ್ಕೆ ಯಾವುದೇ ಥರ ಮಸಾಲೆ ಅಂದರೆ ಇನ್ನೇನು ಅದು ಖಾರ ಅಂತೀವಿ, ನಮ್ಮ ಕಡೆ ಎಲ್ಲ ಖಾರ ಅಂತೀವಿ. ನಾನು ಮಸಾಲೆ ಅಂತ ಇದ್ದೀನಿ ಅಷ್ಟೇ. ಈ ಮಸಾಲೆನ ಹಾಕಿ ಮಾಡ್ತೀನಿ ಅಷ್ಟೇ, ಮತ್ತೇನು ಬೇರೆ ಥರದ್ದು ಏನು ಹಾಕಲ್ಲ. ಸಾಂಬಾರು ಪುಡಿ ಮಾತ್ರ ನಾನು ರುಬ್ಬಲಿಕ್ಕೆ ಹಾಕಲ್ಲ. ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಸಾಂಬಾರು ಪುಡಿನ ನಾನು, ಕೆಲವೊಬ್ರು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾರೆ, ಸಾಂಬಾರು ಪುಡಿ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ತಾರೆ. ನಾನು ಗ್ರೈಂಡ್ ಮಾಡಲಿಕ್ಕೆಲ್ಲ ಹಾಕಲ್ಲ. ನಾನು ಗ್ರೈಂಡ್ ಮಾಡ್ಲಿಕ್ಕೆ ಆಗಲ್ಲ, ಹಾಗೆ ಡೈರೆಕ್ಟಾಗಿ ಏನು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಕುದಿ ಬಂದಮೇಲೆ ನಾನು 1 ಸ್ಪೂನಷ್ಟು 1.5 ಸ್ಪೂನ್ ಸಾಂಬಾರು ಅದೆಷ್ಟು ಮಾಡ್ತೀವಿ ಅಂತ ನೋಡಿಕೊಂಡು 1.5 ಸ್ಪೂನ್ ಇಲ್ಲ 1 ಸ್ಪೂನಷ್ಟು ನಾನು ಧನಿಯಾ ಪೌಡ್ರನ್ನ ಅಂದರೆ ಸಾಂಬಾರು ಪೌಡ್ರನ್ನ ಹಾಕ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಫಸ್ಟೇ ನಾನು ಸೌತೆಕಾಯಿ ಬೇಳೆ ಬೇಯಿಸ್ಕೋಬೇಕಾದ್ರೆ ಸೌತೆಕಾಯಿ ಸ್ವಲ್ಪ ಉಪ್ಪಿಡೀಲಿ ಅಂತ ಸ್ವಲ್ಪ ನಾನು ಉಪ್ಪು ಹಾಕಿರ್ತೀನಿ. ಆಮೇಲೆ ನೋಡಿ ಟೇಸ್ಟ್ ನೋಡಿ ಆಮೇಲೆ ನಾನು ಉಪ್ಪು ಹಾಕ್ಕೊಳ್ತೀನಿ. ಇದು ಜಾಸ್ತಿ ಕುದಿಸೋ ಅಂಥ ಅವಶ್ಯಕತೆ ಇರಲ್ಲ. ಬೇಳೆ ಮತ್ತು ಸಾಂಬಾರು ಸೌತೆಕಾಯಿ ನಾವು ಏನು ಫಸ್ಟಿಗೆ ಕುದಿಸ್ಕೊಂಡಿರ್ತೀವಿ, ಸಾಂಬಾರು ಸೌತೆಕಾಯಿನ ಒಂದು 70% ಬೇಯಿಸ್ಕೊಂಡು
ಇನ್ನೇನು ಸಾಂಬಾರಲ್ಲಿ ಇನ್ನೊಂದು 30% ಬೇಯೋ ಥರ ನಾನು ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಇವಾಗ 1 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂಚೂರು ಉಪ್ಪು ಹಾಕಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿ ಅದು ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ ಸಾಂಬಾರು. ತರಕಾರಿ ಸಾರು ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವೊಬ್ಬರು ಅಟ್ ಎ ಟೈಮ್ ಎಲ್ಲ ಹಾಕಿ ಬೇಳೆ ತರಕಾರಿ ಗಿರ್ಕಾರಿ ಮಸಾಲೆ ಎಲ್ಲ ಹಾಕಿ ಅಟ್ ಎ ಟೈಮ್ 1-2 ವಿಷಲ್ ಹೊಡಿಸ್ತಾರೆ. ನಾನು ಹಾಗಲ್ಲ, ಅದು ಇದು ಸಪ್ರೇಟ್ ಮಾಡ್ಕೊಂಡು ಕೂತ್ಕೊಳ್ತೀನಿ ಸಾಂಬಾರನ್ನ. ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ. ತುಂಬಾ ಟೇಸ್ಟ್ ಬರುತ್ತೆ ಈ ಸಾಂಬಾರು ಅಂದರೆ ನಮ್ಮ ಮನೆಗೆ ತುಂಬ ಇಷ್ಟ. ಇದು ಫಸ್ಟಿಗೆ ಮಾಡಿದಾಗ ಅಷ್ಟು ಟೇಸ್ಟ್ ಬರಲ್ಲ ಸಾಂಬಾರು ಸೌತೆಕಾಯಿದು. ಬೆಳಿಗ್ಗೆ ಮಾಡಿದ್ರೆ ಸಂಜೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸಂಜೆ ಮಾಡಿದ್ರೆ ಮಾರನೇ ದಿನ ತಿನ್ನಲಿಕ್ಕೆ ಅದು ಮಸಾಲೆ ಎಲ್ಲ ಸಾಂಬಾರು ಸೌತೆಗೆ ಹಿಡಿದು ಟೇಸ್ಟ್ ಬರುತ್ತೆ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ನನಗೆ ಅಷ್ಟೇನು ಇಷ್ಟ ಆಗಲ್ಲ ಇದು. ಅವರಿಗೋಸ್ಕರ ಮಾಡ್ತೀನಿ ಅಷ್ಟೇ ಸಾಂಬಾರು ಸೌತೆಕಾಯಿ. ಯಾಕಂದರೆ ಅವ್ರು ಮಲ್ನಾಡು ಸೈಡರಲ್ವ, ಹಾಗಾಗಿ ಅವ್ರಿಗೆ ಸ್ವಲ್ಪ ಸಾಂಬಾರು ಸೌತೆಕಾಯಿ ಇಷ್ಟ ಆಗುತ್ತೆ. ನಾವು ತಿಂತೀನಿ, ಆದರೆ ಅಷ್ಟಕ್ಕಷ್ಟೇ ನಾರ್ಮಲ್ ಏನು ತಿನ್ನಬೇಕಲ್ಲ ಅಂತ ತಿಂತೀನಿ. ತೀರಾ ತಿಂದಂಗೂ ಇರಲ್ಲ, ತಿನ್ನಬೇಕು ಅಂತಲೂ ತಿನ್ನಲ್ಲ, ಆ ಥರ ರೇಂಜಿಗೆ ಇರುತ್ತೆ. ಫೈನಲಿ ಸಾಂಬಾರು ರೆಡಿ ಆಯಿತು. ನನ್ನ ಮಗ ನೋಡಿ ಆಟಾಡ್ತಾ ಇದ್ದಾನೆ. ಸಂಜೆ ಮಳೆ ಬಂದಿತ್ತು. ಲೈಟ್ ಹುಳ, ಮಳೆ ಹುಳ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಯಾವ ಹುಳ ಅಂತಾರೆ ಅಂತ ಕಮೆಂಟ್ ಮಾಡಿ. ಏನು ಮಾಡೋದಪ್ಪ ಇವಾಗ ಮಳೆ ಹುಳನ ಎಲ್ಲ ಒಳಗಡೆ ಲೈಟ್ ಹಾಕಿರೋದಕ್ಕೆ ಫುಲ್ ಬಂದು ಮನೆ ತುಂಬ ಹುಳ. ಸಾಯಿಸಿದಪ್ಪಜಿ ಅದಕ್ಕೆ ನನ್ನ ಮಗ ಅದಕ್ಕೆ ನೀರು ಕುಡಿಸು ಮಗ. ಕುಡಿಯಲ್ವಾ ಅದು? ಗೋಡೆ ಮೇಲೆಲ್ಲ ಮಾರ್ಕ್ ಮಾಡಿದ್ದೀರಲ್ಲ, ಪೇಂಟ್ ರೈಟಿಂಗ್ ಬರ್ದಿದ್ದೀರಲ್ಲ ಬಂಗಾರಿ, ಫ್ಲವರ್ಸ್ ಎಲ್ಲ ಬಿಡ್ತಿದ್ದೀರಲ್ಲ ನಿಮ್ಮ. ಅಮ್ಮ ಹುಳ ಸತ್ತೋಗ್ಬಿಟ್ಟಿದೆ ಅಮ್ಮ, ಯಾರೋ ಕಾಲಿಟ್ಬಿಟ್ಟಿದ್ದಾರೆ ಹುಳದ ಮೇಲೆ, ಹಂಗೆ ಹಿಂಗೆ ಅಂತ ಇದು ಮಾಡ್ತಾಯಿದ್ದ ಪಾಪ ನನ್ನ ಮಗ. ಎಷ್ಟು ಇದ್ದಾನೆ ಅವನು. ಒಂದು ಹುಳ ಸಾಯಿಸೋಕ್ಕೂ ಇದು ಮಾಡಲ್ಲ, ಮುಟ್ಟಕ್ಕೆ ಹೆದರಲ್ಲ. ಹುಳ ಆಗಿರಲಿ ಏನೇ ಆಗಿರಲಿ ಸುಮ್ಮನೆ ಕುತ್ಕೊಂಡಿರ್ತಾನೆ ಮುಟ್ಕೊಂಡು. ಬೇಡ ನಮ್ಮ ಮನೆಯವ್ರು ನೋಡಿ ಚುರುಮುರಿ ಮಾಡಿದ್ದೆ. ಮಳೆ ಬೇರೆ ಬಂದಿತ್ತು. ಅವ್ರು ಮನೇಲಿ ಇದ್ಬಿಟ್ರೆ ಅವರಿಗೆ ಸಂಜೆ ಟೈಮ್ ಏನಾದರೂ ಒಂದು ಬೇಕು ತಿನ್ನೋಕ್ಕೆ ಅಂತ ಕೇಳ್ತಾನೆ ಇರ್ತಾರೆ. ಹಾಗಾಗಿ ನಾನು ಚುರುಮುರಿ ಮಾಡಿಕೊಡ್ತೀನಿ. ಇಲ್ಲ ಖಾರ ಮಂಡಕ್ಕಿ ಮಾಡಿಕೊಡ್ಬೇಕು, ಚುರುಮುರಿ ಮಾಡಿಕೊಡು ಅಂತ ಪೀಡಿಸ್ತಾಯಿದ್ರು. ಹೋಗ್ರಿ ಯಾರು ಮಾಡಿಕೊಡ್ತಾರೆ, ನಾನು ಮಾಡಲ್ಲಪ್ಪ, ಯಾಕೋ ಸುಸ್ತಾಗ್ತಿದೆ ಅಂತ ಮಾಡಿಕೊಡು ಅಂದರು. ಆಮೇಲೆ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ ನಾನು. ಅವ್ರ ಮನೇಲಿದ್ದರೆ ನನಗೇನು ಅಷ್ಟು ಕೆಲಸ ಆಗಲ್ಲ, ಬಟ್ ತುಂಬಾ ಹೆಲ್ಪ್ ಮಾಡ್ತಾರೆ ಅವರು. ಏನಾದರೂ ಈ ಥರ ಮಾಡಬೇಕಾದ್ರೆ ಅವ್ರಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಾದ್ರೆ ಅವ್ರು ಎಲ್ಲ ಹೆಚ್ಚಿಕೊಡ್ತಾರೆ. ನಾನು ಏನೊಂಚೂರು ಕಲಿಸ್ಕೊಡೋದಷ್ಟೇ. ಅಷ್ಟಕ್ಕೆ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವರು ಹೇಳೋಕ್ಕೆ ಇರೋದು, ನಾವು ಕೇಳೋಕ್ಕೆ ಇರೋದು. ಎಲ್ಲ ಮಾಡಿಕೊಟ್ಟೆ. ಸೌತೆಕಾಯಿ ಮೇಲೆ ಮಂಡಕ್ಕಿನ ಹಾಕ್ಕೊಂಬಂದು ತಿಂತಾಯಿದ್ರು. ಅದಕ್ಕೆ ನಮ್ಮ ಹಳೆ ಮನೆ ಪಕ್ಕದ ಮನೇಲಿ ನಾವು ಫಸ್ಟಿಗೆ ಇದ್ದಿದ್ದ ಮನೆ ಪಕ್ಕ ಒಂದು ಹುಡುಗಿ, ನಮ್ಮ ಕೀರ್ತನ ಅಂಥೇಳಿ, ಅವಳು ಬಂದಿದ್ಲು. ಸುಮಾರು ವೀಡಿಯೋದಲ್ಲಿ ನೋಡಿರ್ತೀರ ಅವಳು ಬಂದಿದ್ಲು. ಹಾಗಾಗಿ ಎಲ್ಲರೂ ಸೇರ್ಕೊಂಡು, ನನ್ನ ಫ್ರೆಂಡು ಬಂದಿದ್ಲು. ಅವ್ರ ಮನೆ ಚೇಂಜ್ ಮಾಡಿದಾರಲ್ವ, ಅಲ್ಲಿಂದ ಅವಳು ಬಂದು ಕೂತ್ಕೊಂಡಿದ್ಲು. ಈ ಥರ ಎಲ್ಲ ಸೇರ್ಕೊಂಡು ತಿನ್ಕೊಂಡು ಕಾಮಿಡಿ ಮಾಡ್ತಾಯಿದ್ಲು. ಅವಳು ಕೀರ್ತನ ಸ್ವಲ್ಪ ನಮ್ಮ ಮನೆಯವ್ರಿಗೆ ನೋಡಿದ್ರೆ ಕಾಮಿಡಿ ಮಾಡ್ತಾಳೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ತಿನ್ಕೊಂಡು ಕೂತಿದ್ವಿ. ಇಷ್ಟ ಆಗಿತ್ತು ನನ್ನ ವೀಡಿಯೋ. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಬಾಯ್.